ಮಿತ್ರರೇ, ನಾವು ಈಗ ಪುರಾತನ ಕಾಲದ ಪವಿತ್ರ ಧರ್ಮಗುರು ಯೇಸು ಕ್ರಿಸ್ತರ ಬಗ್ಗೆ ತಿಳಿದುಕೊಳ್ಳೋಣ. ಅವರು ಹೇಗೆ ಜನಿಸಿದರು? ಅವರು ಬೋಧಿಸಿದ ಸತ್ಯಗಳು ಏನು? ಇಸ್ರೇಲ್ ದೇಶದ ಬೆತ್ಲೆಹೇಮ್ ಎಂಬ ಊರಲ್ಲಿ ಮರಿಯಮ್ಮ ಎಂಬ ಮಹಿಳೆಗೆ ದೇವದೂತನು ಸಂದೇಶ ನೀಡಿದನು, ನೀನು ದೇವರ ಮಗನಿಗೆ ಜನ್ಮ ನೀಡುತ್ತೀಯೆಂದು. ಆ ಮಗನು ಯೇಸು ಎಂದು ಕರೆಯಲ್ಪಟ್ಟನು. ಯೇಸು ಪುಟ್ಟ ವಯಸ್ಸಿನಲ್ಲಿ ಸದಾ ದೇವರ ಬಗ್ಗೆ ವಿಚಾರಿಸುತ್ತಿದ್ದ. ಅವರು ಶುದ್ಧ ಹೃದಯದವರು, ಎಲ್ಲರ ಜೊತೆ ಸ್ನೇಹದಿಂದ ವರ್ತಿಸುತ್ತಿದ್ದರು. ಯೇಸು ಪ್ರಭು ಎಂದೆಂದೂ ನೇರ ಮಾರ್ಗವನ್ನು ಬೋಧಿಸಿದರು. ಅವರು ಹೇಳಿದರು, ಪ್ರೀತಿಯೇ ದೇವರು, ಪ್ರೀತಿಯೇ ಧರ್ಮ. ಬಡವರಿಗೆ ಸಹಾಯ ಮಾಡಿರಿ, ಕ್ಷಮಿಸಿ, ನಿಜವಾದ ಹೃದಯದಿಂದ ಬದುಕಿರಿ ಎಂದು. ಯೇಸು ಪ್ರಭು ನಮಗೆ ಸಹಾನುಭೂತಿ, ಬಾಂಧವ್ಯ ಮತ್ತು ಪ್ರಾಮಾಣಿಕತೆ ಎಂಬ ಮೌಲ್ಯಗಳನ್ನು ಕಲಿಸುತ್ತಾರೆ. ಅವರು ಮಾತ್ರವಲ್ಲ, ಎಲ್ಲ ಧರ್ಮಗುರುಗಳು ಸಹ ಮಾನವತೆಯ ಮಾರ್ಗವನ್ನು ಬೋಧಿಸಿದ್ದಾರೆ. ಮಿತ್ರರೇ, ಯೇಸು ಪ್ರಭು ಶಾಂತಿ, ಪ್ರೀತಿ ಮತ್ತು ಸತ್ಯದ ಮಾರ್ಗವನ್ನು ಬೋಧಿಸಿದ ಮಹಾನ್ ಧರ್ಮಗುರು. ಆದರೆ ಕೆಲವರು ಅವರ ಬೋಧನೆಗಳನ್ನು ಸಹಿಸಲಿಲ್ಲ. ಅವರು ಯೇಸುವಿಗೆ ದ್ವೇಷವನ್ನು, ತಪ್ಪು ಆರೋಪವನ್ನು ಮಾಡಿದರು. ಯೇಸುವನ್ನು ರಾತ್ರಿಯಲ್ಲಿ ಬಂಧಿಸಿದರು. ಅವರಿಗೆ ನ್ಯಾಯವಿಲ್ಲದ ರೀತಿಯಲ್ಲಿ ವಿಚಾರಣೆ ನಡೆಸಿದರು. ಅವರು ತಪ್ಪು ಮಾಡದಿದ್ರೂ ಅವರಿಗೆ ಗಂಭೀರ ಶಿಕ್ಷೆ ವಿಧಿಸಲಾಯಿತು. ಯೇಸುವನ್ನು ಶಿಲುಬೆಗೆ ಹಾಕುವ ತೀರ್ಪು ನೀಡಲಾಯಿತು. ಅವರು ತಮ್ಮ ಪೀಡನೆಗೊಳಗಾದರೂ ಸಹ ಯಾರಿಗೂ ದ್ವೇಷವಿಲ್ಲದೆ ಕ್ಷಮೆಯ ಮಾರ್ಗವನ್ನು ಆರಿಸಿದರು. ಯೇಸು ಶಿಲುಬೆಯ ಮೇಲೆ ಕೊನೆ ಉಸಿರೆಳೆದಾಗ ಅವರು ದೇವರೊಡನೆ ಪ್ರಾರ್ಥಿಸಿದರು, ತಮ್ಮನ್ನು ಹಿಂಸಿಸಿರುವವರನ್ನು ಕ್ಷಮಿಸು ದೇವರೇ. ಅವರ ಮರಣವು ಮಾನವತೆಯ ಗೆಲುವು. ಯೇಸುವಿನ ಮರಣವು ದುಃಖದ ವಿಷಯವಾದರೂ ಅದು ಪ್ರೀತಿ, ಕ್ಷಮೆ ಮತ್ತು ಶಾಂತಿಯ ಮಹತ್ವವನ್ನು ನಮಗೆ ಕಲಿಸುತ್ತದೆ. ಅವರ ಬುದ್ಧಿವಂತಿಕೆ ಇನ್ನೂ ಇಂದು ಲೋಕದ ಜನರಿಗೆ ಮಾರ್ಗದರ್ಶನ